ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿ ತಾಲೂಕಿನ ಹುಂಚಾನಟ್ಟಿ ಗ್ರಾಮದ ಹೊರವಲಯದಲ್ಲಿ ನಡೆದಿದ್ದ ಯುವಕನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಮಾಧ್ಯಮಗಳಿಗೆ ಮಹತ್ವದ ಮಾಹಿತಿ ನೀಡಿದ್ದಾರೆ. ಮಜ್ಗಾಂವ್ ಗ್ರಾಮದ ನಿವಾಸಿ ರಾಹುಲ್ ತಳವಾರ್ 22 ವರ್ಷ ಹಳೆ ವೈಷಮ್ಯಕ್ಕೆ ಬಲಿಯಾದ ಯುವಕನಾಗಿದ್ದಾನೆ. ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಸಿ ಹಿಂತಿರುಗಿಸಿದ ಹಣದ ವ್ಯವಹಾರದ ಹಿನ್ನೆಲೆ ಆರೋಪಿಗಳೊಂದಿಗೆ ರಾಹುಲ್ಗೆ ಜಗಳ ನಡೆದಿತ್ತು ಎನ್ನಲಾಗಿದೆ. ಇದೇ ದ್ವೇಷವನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಮಂಜುನಾಥ ಸೀತಿಮನಿ ಸೇರಿದಂತೆ 7 ರಿಂದ 8 ಜನರ ಗ್ಯಾಂಗ್ ಹಣ ನೀಡುವುದಾಗಿ ಹೇಳಿ ರಾಹುಲ್ನನ್ನ ಹುಂಚಾನಟ್ಟಿ ಗ್ರಾಮದ ಸಮೀಪದ ನಿರ್ಜನ ಪ್ರದೇಶಕ್ಕೆ ಕರೆಸಿಕೊಂಡಿದ್ರು. ನಂತರ ರಾಹುಲ್ ಮೇಲೆ ತಲವಾರ್ ಸೇರಿದಂತೆ ಮಾರಕಾಸ್ತ್ರಗಳಿಂದ ಭೀಕರ ಹಲ್ಲೆ ನಡೆಸಲಾಗಿದೆ. ದಾಳಿಯಲ್ಲಿ ರಾಹುಲ್ ತಲೆ ಹಾಗೂ ಕೈ ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ದು ತಕ್ಷಣವೇ ಬೆಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಹುಲ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಘಟನೆ ಕುರಿತು ಪ್ರಕರಣ ದಾಖಲಿಸಿಕೊಂಡ ಬೆಳಗಾವಿ ಗ್ರಾಮೀಣ ಪೊಲೀಸರು ತ್ವರಿತ ಕಾರ್ಯಾಚರಣೆ ಕೈಗೊಂಡಿದ್ದು ಕೊಲೆ ನಡೆದ ಕೇವಲ 24 ಗಂಟೆಗಳ ಒಳಗಾಗಿ 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ದಿನಾಂಕ 27 ಮೇ ರಂದು ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಮೃತರ ಹೆಸರು ರಾಹುಲ್ ತಿಪ್ಪಣ್ಣ ತಲ್ವಾರ್, 22 ವರ್ಷ ವಯಸ್ಸು ಇವರದು. ಇದರಲ್ಲಿ ದೂರುದಾರರು ಶ್ರೀ ವೀರೇಶ್ ಹಿರೇಮಠ್ ಅಂತ ಇದ್ದಾರೆ. ಈ ಪ್ರಕರಣ ಏನಿದೆ ಅಂದರೆ, ಈ ವೀರೇಶ್ ಹಿರೇಮಠ್ ಒಬ್ಬ ಸೂರಜ್ ಸಿದ್ಗೋಳಿ ಅಂತ ವ್ಯಕ್ತಿಯಿಂದ ಒಂದು ಸೆಕೆಂಡ್ ಹ್ಯಾಂಡ್ ವರ್ನಾ ಕಾರ್ ಪರ್ಚೇಸ್ ಮಾಡಿದರು. ಆದರೆ ಅವರಿಗೆ ಆ ಕಾರ್ ಇಷ್ಟ ಆಗಿರಲಿಲ್ಲ. ಸ್ವಲ್ಪ ಟೈಮ್ ಹೋದ್ಮೇಲೆ ಅವರು ಬೇಡ, ನಿಮ್ಮ ಕಾರ್ ಬೇಡ ಅಂತ ಇವರು ಕಾರ್ ವಾಪಸ್ ಕೊಟ್ಟಿದ್ದಾರೆ ಮತ್ತು ಉಳಿದಿದ್ದ ಹಣ ವಾಪಸ್ ಕೇಳೋಕ್ಕೆ ಶುರು ಮಾಡಿದ್ದಾರೆ. ಆ ಉಳಿದಿದ್ದ ಹಣ ಕೇಳೋ ವಿಚಾರದಲ್ಲಿ ಸೂರಜ್ ಮತ್ತು ವೀರೇಶ್ನಲ್ಲಿ ಒಂದೆರಡು ಸಲ ಮಾತುಕತೆ ಕೂಡ ಆಗಿದೆ. ಸೊ 27 ಮೇರಂದು ಈ ವೀರೇಶ್ ಅವರ ಫ್ರೆಂಡ್ ರಾಹುಲ್ ಜೊತೆಗೆ ರಾಮೇಶ್ವರ ನಗರದಲ್ಲಿ ಏನು ಕಾಜು ಬಾಗ್ ಇದೆ, ಅಲ್ಲಿ ಇವರು ಮತ್ತು ಈ ಸೂರಜ್ ಸಿದ್ಗೋಳಿ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿ ಹೋಗಿದ್ದಾರೆ. ಈ ವಿಚಾರದಲ್ಲಿ ಮಾತುಕತೆ ಆಗಿದೆ, ಜಗಳ ಆಗಿದೆ ಮತ್ತು FIR ಪ್ರಕಾರ 9 ಮಂದಿದು ಹೆಸರು ಅವರು ಕೊಟ್ಟಿದ್ದಾರೆ ಮತ್ತು ಇನ್ನೂ 4-5 ಜನ ಅವರ ಜೊತೆಗೆ ಇದ್ರು ಅಂತ ಈ ವೀರೇಶ್ ಹಿರೇಮಠ್ ದೂರು ನೀಡಿದ್ದಾರೆ. ಅವರು ಮಾರಕಾಸ್ತ್ರದಿಂದ ಅವರ ತಲೆಗೆ ಮತ್ತು ಕೈಗೆ ಪೇಟ್ ಮಾಡಿದ್ದಾರೆ ಈ ರಾಹುಲ್ ತಿಪ್ಪಣ್ಣ ತಲ್ವಾರ್ ಅವರಿಗೆ. ಅದರಿಂದ ಅವರು ತೀರೋಗಿದ್ದಾರೆ. ಸೇಮ್ ಡೇ FIR ದಾಖಲು ಮಾಡಲಾಗಿತ್ತು. FIR ಮಾಡೋದು 24 ಗಂಟೆ ಒಳಗಡೆ ಈ ಪ್ರಕರಣದ 5 ಆರೋಪಿಯನ್ನು ದಸ್ತಗಿರಿ ಮಾಡಲು ನಮ್ಮ PI ರೂರಲ್ ಪೊಲೀಸ್ ಸ್ಟೇಷನ್ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಸೂರಜ್ ರಾಮು ಸಿದ್ಗೋಳಿ, ಯೋಗೇಶ್ ಬಾಬು ದೊಡ್ಮನಿ, ಮಂಜುನಾಥ್ ಸುರೇಶ್ ಮಳಕೂರ್ ಮತ್ತು ದೇವಪ್ಪ ತಳವಾರ್ ಈ 4 ಆರೋಪಿ ಅಡಗಿಸಿದ್ದಾರೆ. ಇನ್ನೊಬ್ಬ ಕಾನೂನಿ ಸಂಘರ್ಷಕ್ಕೆ ಹೋಗಾತ ಬಾಲಕಿದ್ದಾನೆ. ಈ 5 ಮಂದಿಗೆ ಸಿಕ್ಯೂರ್ ಮಾಡಿಕೊಂಡು ಕಾನೂನಿ ರೀತ್ಯ ಅವರ ಮೇಲೆ ಕ್ರಮ ಜರುಗಿಸಲಾಗ್ತಾ ಇದೆ. ಉಳಿದ ಆರೋಪಿಗಳಿಗೆ ಕೂಡ ಬೇಗನೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅವರಿಗೆ ದಸ್ತಗಿರಿ ಮಾಡ್ತಾರೆ. ಮುಂದಿನ ತನಿಖೆ ಜಾರಿದೆ. ಸರಿ, ಬರೀ ಕಾರ್ ವಿಚಾರ ವೀರೇಶ್ ದೂರಿನಲ್ಲಿ ಹೇಳಿದ್ದಾರೆ. 24ನಲ್ಲಿ ಏನು ಜಗಳ ಆಗಿತ್ತು. ಸೊ ಈ 2 ಕಾರಣ ಸೇರಿ ಈ ಕೊಲೆಯಲ್ಲಿ ಆಗಿದೆ. ಹಣ ಕೊಡ್ತೀವಿ ಬಾ ಅಂತ ಕರೆದು ತಲವಾರದಿಂದ. ಹೌದು ಸರಿ, ತಲವಾರದಿಂದ ನೀವು ಎಷ್ಟು ಇದು ಮಾಡ್ತೀರಿ ಸರ್, ಲೇಟ್ ಮಾಡ್ತೀರಿ, ಆದರೂ ಇಂಥ ತಲವಾರದ ಹಿಡ್ಕೊಂಡು ಈ ರೀತಿ
ಹೌದು, ಇಲ್ಲಿ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡಿಂದ ಇದನ್ನೊಂದು ಚೆಕಿಂಗ್ ಭಾಳ ರುಟೀನ್ ಆಗಿ ನಡ್ತಾ ಇದೆ. ಆದರೆ ಕೂಡ ಇದು ಆ ಕಲ್ಚರ್ ನಿಲ್ಲಬೇಕು. ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಈ ಥರ ಚಾಕು ತಲವಾರು ತಗೊಂಡು ತಿರುಗಾಡ್ತಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಸರ್, ಆರೋಪಿಗಳ ಮೇಲೆ ಈ ಹಿಂದೆ ಪ್ರಕರಣಗಳು ಯಾವುದು? ಅದು ನಾವು ಚೆಕ್ ಮಾಡ್ತೀವಿ. ಒಂದು ಸಾರಿ ನಾವು ಕಾಂಪ್ರಮೈಸ್ ಮಾಡಿಸಿದ್ವಿ ಸರ್ ರಾಹುಲ್ ಜೊತೆ. ಅದು ವ್ಯವಸ್ಥೆ ಅಂದರೆ ಮಾತುಕತೆ ನಡ್ತಾ ಇತ್ತು. ಒಂದು 20,000 ಈಗ ಕೊಡಿ, 30,000 ಕೊಡಿ ಅಂತ. ಬಟ್ ಫೈನಲಿ ಏನು ಸಡನ್ ಆಗಿ ಟ್ರಿಗರ್ ಆಯಿತು, ಕಲ್ಮಿನೇಷನ್ ಅದು ಕೋಲಿನಲ್ಲಿ ಆಗಿದೆ. ಈ ತಲವಾರಿಗೆ ಹಲ್ಲೆ ಮಾಡಿದವங்க ಏನು ರೌಡಿ ಕೇಸ್ ಅದು ನಾವು ಚೆಕ್ ಮಾಡ್ತೀವಿ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಮ್ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.